ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಾವು ಜಸ್ಟ್ 10th ಪಾಸ್ ಆಗಿದ್ದೀನಿ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ನಮಗೊಂದು ಜೆನ್ಯೂನ್ ಆದಂಥ ಕಂಪ್ನಿ ಬೇಕು, ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಇಲ್ಲಿ ನೋ ಬ್ರೋಕರ್ ಅನ್ನೋ ಕಂಪ್ನಿಯವರು ಹೈಯರಿಂಗ್ನ ಮಾಡ್ತಾ ಇದ್ದಾರೆ ಕಸ್ಟಮರ್ ರೆಪ್ರೆಸೆಂಟೇಟಿವ್ ಅನ್ನೋ ರೋಲ್ಗೆ. ಇಲ್ಲಿ ಕಸ್ಟಮರ್ ಕ್ವೈರೀಸ್ಗಳನ್ನ ಅಥವಾ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡುವಂಥದ್ದು, ಸಜೆಷನ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ ಅಥವಾ ಸೇಲ್ಸ್ನ ನೀವಿಲ್ಲಿ ಮಾಡೋ ನೆಸೆಸಿಟಿ ಇರೋದಿಲ್ಲ. ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇರೋರು ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀನಿ ಅಥವಾ PUC ಪಾಸ್ ಆಗಿದ್ದೀನಿ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆದರೆ ಅಟ್ಲೀಸ್ಟ್ 10th ಪಾಸ್ ಆಗಿರಬೇಕಾಗಿರುತ್ತೆ. ಅದ್ರ ಮೇಲೆ ನೀವೇನೇ ಮಾಡಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನೋಡಿದ್ರೆ ನಿಮಗೆ 35,000ವರೆಗೂ ಸ್ಯಾಲ್ರಿಸ್ನ ನೀವು ಅರ್ನಿಂಗ್ ಮಾಡ್ಬೋದು. ಜೊತೆಗೆ ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಬೋನಸ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಇಂಟರ್ವ್ಯೂ ಕಾಲ್ ಮಾಡಿದಾಗ ಎಕ್ಸಾಕ್ಟ್ ಆಗಿ ನೀವು ಎಷ್ಟು ಅರ್ನ್ ಮಾಡ್ತೀರಾ, ನಿಮ್ಮ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ ಅವರು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ನ ಮಾಡ್ತಾರೆ. ಇನ್ನು ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಇಲ್ಲಿ ಅಪ್ಲೈ ಮಾಡೋಕ್ಕೆ ನಿಮಗೆ ಅಲೋ ಇರೋದಿಲ್ಲ. ಯಾಕಂದ್ರೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದ್ರೂ ಕೂಡ 9 hours ಅಡಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಅಂದ್ರೆ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ನೀವು 9 hours ವರ್ಕ್ ಮಾಡಬೇಕಾಗಿರುತ್ತೆ. ಸೊ ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ ಅಥವಾ ಮದರ್ಸ್ ಇದ್ದೀರಾ ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮ್ಮ ಮಕ್ಕಳನ್ನ ಕಳಿಸಿದ್ಮೇಲೆ ನೀವು ಇಲ್ಲಿ ಕೆಲಸನ ಮಾಡ್ಕೊಬೋದಾಗಿರುತ್ತೆ. ಫ್ಲೆಕ್ಸಿಬಲ್ ಇರುತ್ತೆ, ಬಟ್ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗೆ ನೀವು ಇಲ್ಲಿ ಕೆಲಸನ ಮಾಡಬೇಕು. ಸೊ ಹೇಗೆ ಮಾಡಬೇಕು, ಏನು ಮಾಡಬೇಕು, ನಿಮ್ಮ ರೋಲಲ್ಲಿ ಏನು ಕೆಲಸ ಮಾಡಬೇಕಂತ ಡೀಟೇಲ್ ಆಗಿ ನಿಮ್ಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಅವರು ಎಕ್ಸ್ಪ್ಲೇನ್ ಮಾಡಿ ಟ್ರೈನಿಂಗ್ ಕೂಡ ಪ್ರೊವೈಡ್ನ ಮಾಡ್ತಾರೆ. ಜೊತೆಗೆ ಈ ವಿಡಿಯೋದಲ್ಲಿ ನಾನು ಕೂಡ ಹೇಗೆ ಅಪ್ಲೈನ ಮಾಡಬೇಕು, ನಿಮ್ಮ ರೋಲ್ ಏನಿರುತ್ತೆ, ನೀವು ಏನು ಕೆಲಸನ ಮಾಡಬೇಕು, ಕೆಲವೊಂದಷ್ಟು ಟಿಪ್ಸ್ ಟ್ರಿಕ್ಸ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ನ ಮಾಡಿರ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಅಪ್ಲೈ ಮಾಡೋವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಡೈರೆಕ್ಟಾಗಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ ನಾನು ನನ್ನ ಲ್ಯಾಪ್ಟಾಪ್ ಸ್ಕ್ರೀನ ಶೇರ್ ಮಾಡಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ. ಸೊ ಇದು ಅಪ್ಸ್ಟಾಕ್ ಆ್ಯಪಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಆಗಿರುತ್ತೆ. ರಿಮೋಟ್ ವರ್ಕ್ ಅಂತ ಆಲ್ರೆಡಿ ಮೆನ್ಷನ್ನ ಮಾಡಿಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ. ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋವಂಥದ್ದು. ಕಂಪ್ನಿ ಬಂದು ನೋ ಬ್ರೋಕರ್ಸ್ ಅಂತ ಇಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಜೊತೆಗೆ ಇಲ್ಲೂ ಕೂಡ ಲೋಗೋ ಸಮೇತ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ನಿಮಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದರೆ ಪರ್ ಇಯರ್ ನಿಮಗೆ 2,40,000ವರೆಗೂ ಸ್ಯಾಲ್ರಿ ಸಿಗುತ್ತೆ, ಪ್ಲಸ್ ಬೋನಸ್ ಕೂಡ ಇರುತ್ತೆ ಅಂತ ಆಲ್ರೆಡಿ ಹೇಳಿದ್ದಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಫ್ರೆಷರ್ಸ್ ಕೂಡ ಎಲಿಜಿಬಿಲಿಟಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ರೋಲ್ ಬಗ್ಗೆ ಡೀಟೇಲ್ ಆಗಿ ಏನೇನೆಲ್ಲ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ನಿಮಗೂ ಅದರಿಂದ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅಂತ. ಆಕ್ಟ್ ಆಸ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಫಾರ್ ಅ ಪೇಡ್ ಕಸ್ಟಮರ್ಸ್ ಆನ್ ನೋ ಬ್ರೋಕರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಪೇಡ್ ಕಸ್ಟಮರ್ಸ್ ಇರ್ತಾರಲ್ಲ ನೋ ಬ್ರೋಕರಲ್ಲಿ, ಅಲ್ಲಿ ನೀವು ಕೆಲಸನ ಮಾಡ್ತೀರಾ ರಿಲೇಶನ್ಶಿಪ್ ಮ್ಯಾನೇಜರ್ ಆಗಿ ಅಂತ ಹೇಳ್ತಿದ್ದಾರೆ. ಬಿಲ್ಡ್ ರಿಲೇಶನ್ಶಿಪ್ ಆ್ಯಂಡ್ ಟ್ರಸ್ಟ್ ವಿತ್ ಕಸ್ಟಮರ್ಸ್ ಅಕೌಂಟ್ಸ್ ಥ್ರೂ ಓಪನಿಂಗ್ ಆ್ಯಂಡ್ ಇಂಟರಾಕ್ಟಿಂಗ್ ಕಮ್ಯುನಿಕೇಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ ಅಕೌಂಟ್ಸ್ ಇರುತ್ತೆ ಅಲ್ಲ, ಅದನ್ನು ಓಪನ್ ಮಾಡೋದಕ್ಕೆ ಹಾಗೆ ಇನ್ಆಕ್ಟಿವ್ ಮಾಡೋದಕ್ಕೆ ನೀವಿಲ್ಲಿ ವರ್ಕ್ನ ಮಾಡ್ತೀರಾ, ಇಂಟರಾಕ್ಟ್ ಮಾಡ್ತೀರಾ ಕಸ್ಟಮರ್ಸ್ ಜೊತೆಗೆ ಅಂತ ಹೇಳ್ತಿದ್ದಾರೆ. ಐಡೆಂಟಿಫೈ ಆ್ಯಂಡ್ ಅಸೆಸ್ ಕಸ್ಟಮರ್ ನೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಸ್ಟಮರ್ಸ್ ಏನು ನೀಡ್ ಇದೆ, ಕಸ್ಟಮರ್ಸ್ ಏನು ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಅದನ್ನು ನೀವಿಲ್ಲಿ ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಸರ್ವಿಸ್ ಕಸ್ಟಮರ್ಸ್ ಟು ಫೈಂಡ್ ರೈಟ್ ಟೇನ್ಸ್ ಹೌಸ್ ಆಸ್ ಪರ್ ದ ರಿಕ್ವೈರ್ಮೆಂಟ್ ಫಾರ್ ಕಸ್ಟಮರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ನೋ ಬ್ರೋಕರ್ ಹೇಗೆ ವರ್ಕ್ ಆಗುತ್ತೆ, ಏನು ಕಂಪ್ನಿ ಅಂತ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ನೋ ಬ್ರೋಕರ್ ಬಂದು ಒಂದು ರಿಯಲ್ ಎಸ್ಟೇಟ್ಸ್ಗಳಾಗಿರ್ಬೋದು, ಹೌಸ್ ಹಾಗೆ ವಿಲ್ಲಾಗಳಾಗಿರ್ಬೋದು ಅಥವಾ ಟೆಂಟೆಡ್ ಹೌಸ್ಗಳು ಬರುತ್ತೆ ಅಲ್ವಾ, ಅದು ಎಲ್ಲದ್ರ ಹ್ಯಾಂಡ್ ಓವರಲ್ಲಿ ಇರುವಂಥ ಕಂಪ್ನಿ ಆಗಿರುತ್ತೆ. ಇಲ್ಲಿ ನಿಮಗೆ ಮನೆ ಬೇಕು, ಸೈಟ್ ಬೇಕು ಅಥವಾ ರೆಸಾರ್ಟ್ ಬೇಕು, ರೆಸಾರ್ಟ್ ಅಲ್ಲ ಏನು ಹೇಳ್ತಾ ಅಪಾರ್ಟ್ಮೆಂಟ್ಸ್ಗಳು ಬೇಕು, ಟೆಂಟೆಡ್ ಹೌಸ್ಗಳು ಬೇಕು ಅಂದರೆ ಇಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರೋದನ್ನ ನೀವು ಇಲ್ಲಿ ಕೆಲಸ ಮಾಡ್ಬೋದು. ಸೊ ಅದೇ ರೀತಿಯಾದಂಥ ಇಷ್ಟಪಡ್ತಾ ಇರೋಂಥ ಕಸ್ಟಮರ್ಸ್ ಇಲ್ಲಿ ನಿಮ್ಮನ್ನ ಕನೆಕ್ಟ್ ಆಗ್ತಾರೆ. ಅವರ ನೀಡ್ ಏನಿದೆ, ಏನು ಪ್ರಾಬ್ಲಮ್ ಇದೆ, ಯಾವ ಥರ ಮನೆ ಬೇಕು ಅಂತ ಹುಡುಕ್ತಿದ್ದಾರೆ ಅದನ್ನು ನೀವು ಸಜೆಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ನೀವು ಆಚೆ ಹೋಗಿ ಹುಡುಕ್ಬೇಕು, ಎಲ್ಲ ತಿಳ್ಕೊಳ್ಬೇಕು ಅನ್ನೋದು ಏನಿಲ್ಲ. ಕಂಪ್ನಿಯವರು ನಿಮಗೆ ಎಲ್ಲ ಡೀಟೇಲ್ಸ್ ಕೊಟ್ಬಿಡ್ತಾರೆ, ಎಲ್ಲಿದೆ ಮನೆ, ಯಾವ ಥರ ಇದೆ, ಎಷ್ಟು ರೂಮ್ ಇದೆ, ಎಲ್ಲನೂ ಕೂಡ ಅವ್ರು ಕೊಟ್ಬಿಟ್ಟಿರ್ತಾರೆ. ಜಸ್ಟ್ ಆ ಇನ್ಫಾರ್ಮೇಷನ್ನ ನೀವು
ಕಸ್ಟಮರ್ಸ್ಗೆ ಹೇಳಬೇಕಾಗಿರುತ್ತೆ ಅಷ್ಟೇ. ಓಕೆನಾ? ಸೊ ಇನ್ನು ಡಯಲ್ ಔಟ್ ಬೋರ್ಡಿಂಗ್ ಆ್ಯಂಡ್ ಅಟ್ರಾಕ್ಟ್ ಇನ್ ಬೋರ್ಡಿಂಗ್ ಕಾಲ್ಸ್ ಆಫ್ ಕಸ್ಟಮರ್ಸ್ ಆ್ಯಂಡ್ ಲೀಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ ಬೋರ್ಡಿಂಗ್ ಔಟ್ ಗೋಯಿಂಗ್ ಕಾಲ್ಸ್ನ ನೀವು ಮಾಡಬೇಕಾಗಿರುತ್ತೆ ಕಸ್ಟಮರ್ಸ್ಗೆ ಲೀಡ್ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೊದಲೇದಾಗಿ ನೀವೇ ಕಾಲ್ ಮಾಡಬೇಕು ಅಂತ ಏನಿಲ್ಲ, ಕಸ್ಟಮರ್ಸ್ ಇಂಟ್ರೆಸ್ಟ್ ಇರೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅದಾದಮೇಲೆ ಅವ್ರಿಗೆ ಸೂಟ್ ಆಗೋವಂಥ ಮನೆ ಏನಾದ್ರು ಇತ್ತು ಅಂದರೆ ಆವಾಗ ನೀವು ಅವ್ರಿಗೆ ಕಾಲ್ ಮಾಡೋವಂಥದ್ದು ಅಥವಾ ಮೆಸೇಜ್ ಮಾಡೋವಂಥದ್ದನ್ನ ಮಾಡಬೇಕಾಗಿರುತ್ತೆ. ಇನ್ನು ಇಂಟರ್ನೆಟ್ ವಿತ್ ಲೀಡ್ಸ್ ಆನ್ ಬಿಹಾಫ್ ಆಫ್ ಕಸ್ಟಮರ್ಸ್ ಅಂತ ಕೊಡ್ತಾರೆ. ಸೊ ನೀವಿಲ್ಲಿ ಅದಕ್ಕೆ ಏನು ಬೇಕಾಗಿರುತ್ತೆ ಅಂದರೆ ಇವಾಗ ಮನೆ ಓನರ್ ಇರ್ತಾರೆ, ಆದರೆ ರೈಟ್ ಜಾಸ್ತಿ ಇದೆ ಅಂತ ಕಸ್ಟಮರ್ ಹೇಳಿದ್ದಾರೆ ಅಂದರೆ ನೀವು ಅವ್ರ ಜೊತೆ ನೆಗೋಷಿಯೇಟ್ ಮಾಡಬೇಕಾಗಿರುತ್ತೆ. ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಕಸ್ಟಮರ್ಸ್ ಚೆನ್ನಾಗಿದ್ದಾರೆ, ಈ ರೀತಿ ಎಲ್ಲ ಹೇಳಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೀಪ್ ಕಸ್ಟಮರ್ಸ್ ಅಪ್ ಟು ಡೇಟ್ ಆನ್ ದ ಪ್ರೋಗ್ರೆಸ್ ಆ್ಯಂಡ್ ಇಸ್ ಅಕೌಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ಗೆ ಅಪ್ ಟು ಡೇಟ್ ಆಗಿ ಅವರ ಡಾಕ್ಯುಮೆಂಟ್ಸ್ ಏನಿದೆ ಅಥವಾ ಅವರ ಮನೆ ಯಾವ ರೇಂಜಲ್ಲಿದೆ ಅದೆಲ್ಲನೂ ಕೂಡ ನೀವು ಅಪ್ ಟು ಡೇಟ್ ಇನ್ಫಾರ್ಮೇಷನ್ಸ್ನ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಫಾಲೋ ಕಮ್ಯುನಿಕೇಶನ್ ಪ್ರೋಸೆಸ್ ಆ್ಯಂಡ್ ಗೈಡ್ಲೈನ್ಸ್ ಆ್ಯಂಡ್ ಪಾಲಿಸೀಸ್ ಅಂತ ಹೇಳ್ತಿದ್ದಾರೆ. ಸೊ ಕಸ್ಟಮರ್ಸ್ ಜೊತೆ ನೀವು ಕೆಲಸ ಮಾಡಬೇಕಾದ್ರೆ ಅಥವಾ ಮಾತಾಡಬೇಕಾದ್ರೆ ಕೆಲವೊಂದಷ್ಟು ಗೈಡೆನ್ಸ್ನ ಫಾಲೋ ಮಾಡಬೇಕು ಅಂತ ಕಂಪ್ನಿಯವರು ಹೇಳಿರ್ತಾರೆ. ಅದೇ ರೀತಿಯಾಗಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಗೋ ಎಕ್ಸೆಕ್ಟ್ ಮೈಲ್ಸ್ ಆಫ್ ಪ್ರೋಗ್ರಾಮ್ಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಅಂತ ಕೊಡ್ತಾರೆ. ಸೊ ಎಕ್ಸಲೆಂಟ್ ಆಗಿ ನೀವು ಚೆನ್ನಾಗಿ ಕಸ್ಟಮರ್ಸ್ಗೆ ಇಲ್ಲಿ ಕೆಲಸನ ಕೊಡಬೇಕಾಗಿರುತ್ತೆ. ಹಾಗೆ ಅವ್ರಿಗೆ ಸ್ಯಾಟಿಸ್ಫೈ ಆಗೋ ಹಾಗೆ ನೀವು ಇಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಅಬೌಟ್ ಟ್ರೈನಿಂಗ್ ವಿಲ್ ಬಿ ಪ್ರೊವೈಡೆಡ್ ಆಫ್ ಇಂಟರ್ವ್ಯೂ ಫ್ಯೂ ಡೇಸ್ ಆಫ್ ದ ಎಂಪ್ಲಾಯೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಎಂಡ್ ಟು ಎಂಡ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅಪ್ ಟು ಡೇಟ್ ಟ್ರೈನಿಂಗ್ನ ಕೊಡ್ತಾರೆ. ಬೇಕಂದರೆ ಡೈಲಿ ಟ್ರೈನಿಂಗ್ಗಳಿರುತ್ತೆ 1 hour, half an hour. ಅದರಲ್ಲಿ ನಿಮಗೆ ಟ್ರೆಂಡಲ್ಲಿ ಏನು ನಡೀತಿದೆ, ನೀವು ಕಸ್ಟಮರ್ಸ್ ಜೊತೆ ಹೇಗೆ ಮಾತಾಡಬೇಕು, ಪ್ರೋಗ್ರಾಮ್ಸ್ಗಳು ಹೇಗಿರುತ್ತೆ, ನೀವು ಅವ್ರಿಗೆ ಏನು ಇನ್ಫಾರ್ಮ್ ಮಾಡಬೇಕು ಅನ್ನೋದು ಎಲ್ಲ ಇನ್ಫಾರ್ಮೇಷನ್ಸ್ನು ಕಂಪ್ನಿಯವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಇನ್ನು ಲೈಕ್ ಕ್ವಾಲಿಫಿಕೇಷನ್ಸ್ ಅಥವಾ ಎಜುಕೇಷನ್ಸ್ ಏನಾಗಿರ್ಬೇಕಂದ್ರೆ ನೀವು 10th, 12th, ಡಿಪ್ಲೊಮೊ, ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ಏನಾಗಿದ್ರೂ ಪರವಾಗಿಲ್ಲ, ಆದರೆ ಅಟ್ಲೀಸ್ಟ್ 10th ಪಾಸ್ ಆಗಿದ್ದೀನಿ ಅಂದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. 0 to 3 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೀವು ಏನಾದ್ರು ಫ್ರೆಶರ್ ಆಗಿದ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಎಕ್ಸಲೆಂಟ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಹೇಳಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಓದೋಕೆ ಬರೆಯೋದಕ್ಕೆ ಬರಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ ಗುಡ್ ಇಂಟರ್ನ್ ಪರ್ಸನಲ್ ಸ್ಕಿಲ್ಸ್, ನಂಬರ್ ಆಫ್ ಅನಲೈಸಿಂಗ್ ಎಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಅನಲೈಸ್ ಮಾಡುವಂಥ ಎಬಿಲಿಟಿ ಇರಬೇಕು, ಜೊತೆಗೆ ಇಂಟರ್ ಪರ್ಸನಲ್ ಸ್ಕಿಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಡಿಸೈನ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಚೆನ್ನಾಗಿರಬೇಕು, ಅಂದರೆ ಒಂದು ಪ್ರಾಡಕ್ಟ್ನ ಎಷ್ಟು ಚೆನ್ನಾಗಿ ಹೇಳ್ಬೋದು ಅಷ್ಟು ಚೆನ್ನಾಗಿ ಹೇಳೋ ಅಷ್ಟು ನಿಮಗೆ ಸ್ಕಿಲ್ ಇರಬೇಕು ಅಂತ ಹೇಳ್ತಿದ್ದಾರೆ. ಲ್ಯಾಂಗ್ವೇಜಸ್ ನೋಡಿದ್ರೆ ನೀವು ಕನ್ನಡ ಭಾಷೆಯಲ್ಲೂ ಕೂಡ ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಇಂಗ್ಲಿಷ್, ಕನ್ನಡ, ಹಿಂದಿ ಆರ್ ಇಂಗ್ಲಿಷ್, ಹಿಂದಿ, ತೆಲುಗು ಈ ರೀತಿ ಆಪ್ಷನ್ಸ್ ಇದೆ. ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಕನ್ನಡದಲ್ಲೂ ಕೂಡ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ಪ್ರೊಫೆಷ್ನಲ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ವರ್ಲ್ಡ್ನ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಶುಡ್ ಬಿ ಫ್ಲೆಕ್ಸಿಬಲ್ ಫಾರ್ ಡೇ ಶಿಫ್ಟ್ಸ್. ಓಕೆನಾ? ಇಲ್ಲಿ ಡೇ ಶಿಫ್ಟ್ಸ್ ಮಾತ್ರ ಇರುತ್ತೆ, ಯಾವುದೇ ಕಾರಣಕ್ಕೂ ನೈಟ್ ಶಿಫ್ಟ್ಸ್ ಇರೋದಿಲ್ಲ. ಡೇ ಅಲ್ಲಿ ನೀವು 9 hours ಲಾಗಿನ್ ಇರುತ್ತೆ. ಮಾರ್ನಿಂಗ್ 8 o'clock ಇಂದ ನೈಟ್ 10 o'clock ವರೆಗೂ ನಿಮಗೆ ಯಾವಾಗ ಆಗುತ್ತೆ ಆವಾಗ ಲಾಗಿನ್ ಆಗಿ ನೀವು ಇಲ್ಲಿ 9 hours ಕೆಲಸನ ಮಾಡಬೇಕಾಗಿರುತ್ತೆ. ಇನ್ನು ಕಂಫರ್ಟಬಲ್ ವಿತ್ ವರ್ಕಿಂಗ್ 6 days a week ಆ್ಯಂಡ್ a week ಆಫ್ ವಿತ್ ವೆನ್ ಆನ್ ದ ವೀಕ್ ಡೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 6 ದಿನ ಕೆಲಸನ ಮಾಡಬೇಕಾಗಿರುತ್ತೆ. ಕೆಲವೊಂದು ಸಲ ಸಂಡೇ ಮಾಡಬೇಕಾಗಿರುತ್ತೆ. ವಾರದ ಮಧ್ಯದಲ್ಲಿ ನೀವು ಯಾವಾಗ ಬೇಕೋ ಆವಾಗ ರಜೆನ ತಗೊಳ್ಬೋದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಸಾರಿ. ಸೊ ಇದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮಗೆ ಬೇಕು ಅಂದರೆ ಇಲ್ಲಿ ಅದನ್ನ ರೆಫರ್ ಮಾಡ್ಬೋದು, ಇಲ್ಲಾಂದರೆ ಲೈಕ್ ಏನಕ್ಕೆ ಅವರು ಸಂಡೇ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ತುಂಬ ಜನ ಕೆಲ್ಸಕ್ಕೆ ಹೋಗುವಂಥವ್ರು ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿರೋವಂಥವ್ರೆಲ್ಲ ಸಂಡೇ ಫ್ರೀ ಇರ್ತಾರೆ. ಆ ಟೈಮಲ್ಲಿ ಅವ್ರು ನಿಮಗೆ ಮನೆ ಹುಡ್ಕೋವಂಥದ್ದು ಅಥವಾ ಅವರ ಜಮೀನು ಅಥವಾ ಸೈಟ್ಸ್ನ ಲೈಕ್ ಸರ್ಚ್ ಮಾಡೋವಂಥದ್ದು ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಸಂಡೇ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮಧ್ಯದಲ್ಲಿ ಮಂಡೆಯಿಂದ ಸ್ಯಾಟರ್ಡೆ ಮಧ್ಯದಲ್ಲಿ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ರಜೆನ ತೊಗೊಳ್ಬೋದು. ಇನ್ನು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ಸ್ ಏನೆಲ್ಲ ಬೇಕು ಅಂದರೆ ಲ್ಯಾಪ್ಟಾಪ್ ಆ್ಯಂಡ್ ವೆಬ್ ಕ್ಯಾಮ್ ಇರಬೇಕು, ಗುಡ್ ಸ್ಪೀಡ್ ಇಂಟರ್ನೆಟ್ ಕನೆಕ್ಷನ್ ಆ್ಯಂಡ್ ಪವರ್ ಬ್ಯಾಕಪ್ ಇಸ್ ಮಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಲ್ಯಾಪ್ಟಾಪ್ ಮತ್ತು ಒಂದು ವೆಬ್ ಕ್ಯಾಮ್ ಇರಬೇಕು. ವೆಬ್ ಕ್ಯಾಮ್ ನೀವೇನು ಲೈಕ್ ಇದರಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋದಲ್ಲೆಲ್ಲ ಸರ್ಚ್ ಮಾಡಿದ್ರೆ ಒಂದು ಡೀಸೆಂಟ್ ಅಮೌಂಟ್ಗೆ ಚೆನ್ನಾಗಿರೋದು ಸಿಗುತ್ತೆ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಆಮೇಲೆ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ವೈಫೈ ಇದ್ರೆ ವೆಲ್ ಆ್ಯಂಡ್ ಗುಡ್, ಇಲ್ಲ ಅಂದರೆ ಹಾಟ್ಸ್ಪಾಟಲ್ಲಿ ಅನ್ಲಿಮಿಟೆಡ್ ಡೇಟಾನ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಓಕೆನಾ? ಸೊ ಬ್ಯಾಕಪ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ
ಕರೆಂಟ್ ಹೋದಾಗ ಇಲ್ಲಿ ಪ್ರಾಬ್ಲಮ್ ಆಗಬಾರ್ದು ನಿಮಗೆ ಅಂತ. ಸೊ ಅದ್ರದ್ದು ನೀವೇನು ಡಿಸೈಡ್ ಮಾಡ್ತೀರಾ ಅಥವಾ ನಿಮಗೆ ಹೇಗೆ ಕಂಫರ್ಟಬಲ್ ಇರುತ್ತೆ ಆ ರೀತಿ ನೀವು ಇಲ್ಲಿ ಯೂಸ್ನ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡೋದಂದ್ರೆ ಇಲ್ಲಿ ಕ್ವಿಕ್ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದೊಂದು ಫಾರ್ಮ್ ಅಥವಾ ಇನ್ನೊಂದು ಡ್ಯಾಶ್ ಬೋರ್ಡ್ ಕರ್ಕೊಂಡು ಬರುತ್ತೆ. ಇಲ್ಲಿ ನೀವು ನಿಮ್ಮ ಇನ್ಫಾರ್ಮೇಷನ್ಸ್ನ ಹಾಕಬೇಕಾಗಿರುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಮೊದಲನೇದಾಗಿ ನಿಮ್ಮ ನೇಮ್ ಹಾಕಬೇಕು, ನಿಮ್ಮ ಇನ್ಶಿಲ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್ ಐ ಡಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಹಾಕಬೇಕಾಗಿರುತ್ತೆ. ನೀವೇನಾದ್ರು ಅಪ್ಸ್ಟಾಕಲ್ಲಿ ಆಲ್ರೆಡಿ ಒಂದು ಅಕೌಂಟ್ನ ಅಥವಾ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದ್ರೆ ಅಂದರೆ ಅದು ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ಇಲ್ಲಾಂದರೆ ನಿಮಗೆ ಪ್ರೊಫೈಲ್ನ ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ. ಆ ಟೈಮಲ್ಲಿ ನೀವು ಒಂದ್ಸಲ ನಿಮ್ಮ ಇನ್ಫಾರ್ಮೇಷನ್ಸ್ನೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಅದು ಆಟೋಮೆಟಿಕ್ಕಾಗಿ ಪ್ರತಿ ಸಲ ಅದು ತೋರಿಸ್ತಾ ಹೋಗುತ್ತೆ. ಅದಾದಮೇಲೆ ನಿಮ್ಮ ಜೆಂಡರ್, ನಿಮ್ಮ ಲೊಕೇಶನ್, ಅದಾದ್ಮೇಲೆ ಆರ್ಗನೈಸೇಷನ್ ನೇಮ್ನ ಕೇಳುತ್ತೆ. ಅದಾದ್ಮೇಲೆ ಏನಾದ್ರು ಡಿಸಬಿಲಿಟೀಸ್ ಇದೆಯಾ ಅಂತ ಕೇಳುತ್ತೆ, ನೋ ಅಂತ ಹಾಕಿ, ಇದ್ರೆ ಎಸ್ ಅಂತ ಹಾಕಿ. ಆದ್ಮೇಲೆ ಟೈಪ್ಸ್ ಕೇಳುತ್ತೆ, ನೀವು ಫ್ರೆಶರ್ ಅಥವಾ ಎಕ್ಸ್ಪೀರಿಯನ್ಸ್ ಏನು ಅಂತ. ನೀವು ಪ್ರೊಫೆಷ್ನಲ್ ಅಂತ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಪ್ರೊಫೆಷ್ನಲ್ ಅಂತ ಹಾಕ್ಬೋದು. ಫ್ರೆಶರ್ಸ್ ಹಾಕಿದ್ರೆ ಜಸ್ಟ್ ಫ್ರೆಶರ್ಸ್ ಅಂತ ಹಾಕ್ಬೋದು. ಫ್ರೆಶರ್ಸ್ ಅಂತ ಹಾಕ್ಬಿಟ್ಟು ಯಾವ ಇಯರ್ ಪಾಸ್ ಔಟ್ ಅದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ನಾನು ಇಲ್ಲಿ ಪ್ರೊಫೆಷ್ನಲ್ ಅಂತ ಹಾಕ್ತಾ ಇದ್ದೀನಿ. ಎಷ್ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನ ಕೂಡ ನಾನು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೀನಿ. ನೀವು ಫ್ರೆಶರ್ಸ್ ಆಗಿರೋದ್ರಿಂದ ನೀವು ಫ್ರೆಶರ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ಇದನ್ನ ಕಂಪ್ಲೀಟ್ ಮಾಡ್ಬೋದು. ಅದಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್, ಇಲ್ಲಿ ಏನು ನಾವು ಆನ್ಸರ್ನ ಮಾಡಿಲ್ಲ. ಆರ್ಗನೈಸೇಷನ್ಸ್ ನೇಮ್ ಹಾಕ್ಬೇಕಾಗಿರುತ್ತೆ. ಸೊ ಎಲ್ಲ ಕ್ವೆಶನ್ಸ್ಗೂ ಇಲ್ಲಿ ಆನ್ಸರ್ ಮಾಡಾದ್ಮೇಲೆ ಜಸ್ಟ್ ನೆಕ್ಸ್ಟ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಇದಾದ್ಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ನ ಚೆಕ್ ಮಾಡ್ಕೊತಾರೆ. ಬಂದಿರೋ ಇಮೇಲ್ಗೆ ಆದಷ್ಟು ರಿಪ್ಲೈನ ಮಾಡಿ ಮಿಸ್ ಮಾಡಿದೆ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟ್ ಆಗಿ ಆನ್ಸರ್ನ ಮಾಡಿ. ಸೊ ಅದರಿಂದ ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಚೆನ್ನಾಗಿ ಸಿಗೋದ್ರಿಂದ ನಿಮ್ಮನ್ನ ಸೆಲೆಕ್ಟ್ ಮಾಡುವಂಥದ್ದು ಅಥವಾ ಹೈಯರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಿದ್ರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.